5 ದಿನದಲ್ಲಿ 15 ರ್ಯಾಲಿ, ಚುನಾವಣಾ ಅಖಾಡಕ್ಕೆ ಪಿಎಂ ಮೋದಿ ಎಂಟ್ರಿ. ಐದು ದಿನದಲ್ಲಿ 15 ರ್ಯಾಲಿಯನ್ನ ಮಾಡಲಿದ್ದಾರೆ. ಚುನಾವಣಾ ಅಖಾಡಕ್ಕೆ ಪಿಎಂ ಮೋದಿ ಎಂಟ್ರಿ ಕೊಡ್ತಾ ಇದ್ದಾರೆ. ಮೇ 1ರಿಂದ ಪ್ರಧಾನಿ ಮೋದಿ ಚುನಾವಣಾ ಪ್ರಚಾರ ಆರಂಭ ಆಗಲಿದೆ. ಮೇ 1, 3, 5, 7 ಹಾಗೆ 8ರಂದು ಚುನಾವಣಾ ರ್ಯಾಲಿಯನ್ನ ನಡೆಸಲಿದ್ದಾರೆ. 5 ದಿನದಲ್ಲಿ 15 ರ್ಯಾಲಿಗಳಲ್ಲಿ ಪ್ರಧಾನಿ ಮೋದಿ ಭಾಗವಹಿಸಲಿದ್ದಾರೆ. ಮೇ 1ರಂದು ಚಾಮರಾಜನಗರ, ಉಡುಪಿ, ಚಿಕ್ಕೋಡಿಯಲ್ಲಿ ಅವರು ಸಮಾವೇಶವನ್ನ ನಡೆಸಲಿದ್ದಾರೆ. ಹೀಗೆ 5 ದಿನದಲ್ಲಿ 15 ರ್ಯಾಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸ್ತಾ ಇದ್ದಾರೆ. ಮೇ 3 ಕಲಬುರಗಿ, ಬಳ್ಳಾರಿ, ಬೆಂಗಳೂರಿನಲ್ಲಿ ರ್ಯಾಲಿ ನಡೆಸಲಿದ್ದಾರೆ. ಮೇ 5ರಂದು ತುಮಕೂರು, ಶಿವಮೊಗ್ಗ ಹಾಗೆ ಗದಗನಲ್ಲಿ ಪ್ರಚಾರ ನಡೆಸಲಿದ್ದಾರೆ. ಮೇ 7ರಂದು ರಾಯಚೂರು, ಚಿತ್ರದುರ್ಗ, ಕೋಲಾರದಲ್ಲಿ ಕ್ಯಾಂಪೇನ್ ಮಾಡಲಿದ್ದಾರೆ. ಮೇ 8ರಂದು ವಿಜಯಪುರ, ಮಂಗಳೂರು, ಬೆಂಗಳೂರಿನಲ್ಲಿ ಸಮಾವೇಶವನ್ನ ನಡೆಸಲಿದ್ದಾರೆ. ಮೈಸೂರಿನಲ್ಲಿ ಪ್ರಧಾನಿ ಮೋದಿ ಕಾರ್ಯಕ್ರಮದ ವಿವರವನ್ನ ಪ್ರತಾಪ್ ಸಿಂಹ ನೀಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪರಿವರ್ತನಾ ಯಾತ್ರೆಯ ಕಡೆಯ ಸಭೆ ಬೆಂಗಳೂರಿನಲ್ಲಿ ನಡೆದಾಗ ಫೆಬ್ರವರಿ 4ನೇ ತಾರೀಕು ಆಗಮಿಸಿದ್ರು. ಅದಾದ ನಂತರ ಮೈಸೂರು ಬೆಂಗಳೂರು ನಡುವಿನ ಜೋಡಿ ಹಳಿ ಕಾಮಗಾರಿ ಪೂರ್ಣಗೊಂಡಿದ್ದು, ಮೈಸೂರು ಉದಯಪುರ ಟ್ರೈನ್ನ ಇನಾಗ್ರೇಷನ್ ಹಾಗೂ ಮೈಸೂರು ಬೆಂಗಳೂರು 8 ಪಥದ ರಾಷ್ಟ್ರೀಯ ಹೆದ್ದಾರಿಯ ಘೋಷಣೆ. ಈ ನಿಮಿತ್ತ ಮೈಸೂರಿಗೆ ಬಂದು ಮೈಸೂರಿನಲ್ಲಿ ಚುನಾವಣಾ ನಿಮಿತ್ತವೂ ಕೂಡ ಒಂದು ರ್ಯಾಲಿಯನ್ನು ಮಾಡಿದ್ದು ಪೂರ್ವಭಾವಿಯಾಗಿ. ಅದಾದ ನಂತರ ದಾವಣಗೆರೆಯಲ್ಲೂ ಕೂಡ ಫೆಬ್ರವರಿ 27ನೇ ತಾರೀಕು ಒಂದು ರ್ಯಾಲಿ ಆಗಿತ್ತು. ಈಗ ಚುನಾವಣೆ ಘೋಷಣೆ ಆಗಿದೆ. ವಿದ್ಯುಕ್ತವಾಗಿ ಮೋದಿಯವರ ರ್ಯಾಲಿಗಳು ಕರ್ನಾಟಕದಾದ್ಯಂತ ಆರಂಭವಾಗ್ತಾ ಇದೆ. ನಮಗೆ ಬಹಳ ಖುಷಿ ಕೊಡುವ ವಿಚಾರ ಏನಂತಂದ್ರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್ ನ್ಯೂಸ್ ಡೆಸ್ಕ್ನಿಂದ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಚಿದಾನಂದ್, ಮೇ 1ರಿಂದ 5 ದಿನಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯ ಪ್ರವಾಸದಲ್ಲಿದ್ದಾರೆ. ಸುಮಾರು 15 ರ್ಯಾಲಿಗಳನ್ನ ಮಾಡಲಿದ್ದಾರೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ಸೊ ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ರ್ಯಾಲಿ ಎಲ್ಲೆಲ್ಲಿ ಯಾವ್ಯಾವತ್ತು ಇರಲಿದೆ, ಈ ಕುರಿತಂತೆ ಸಂಸದ ಪ್ರತಾಪ್ ಸಿಂಹ ಅವರು ಏನ್ ಮಾಹಿತಿ ಕೊಟ್ಟರು? ಸೌಮ್ಯಮಳಲ್ಲಿ ಬಿಜೆಪಿ ಪಾಲಿನ ಗೇಮ್ ಚೇಂಜರ್ ಅಂತಲೇ ಕರೆಸಿಕೊಳ್ಳುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಮೇ 1ರಂದು ರಾಜ್ಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಈಗಾಗಲೇ ಬಿಜೆಪಿಗೆ ತನ್ನದೇ ಆದ ಶಕ್ತಿಯನ್ನ ಮುಂದುವರಿಸಲು ಮತ್ತು ಪ್ರಧಾನಿ ಬರೋದ್ರಿಂದ ಎಲ್ಲ ಒಂದಷ್ಟು ಶಕ್ತಿ ಮತ್ತಷ್ಟು ಬಲಗೊಳ್ಳುತ್ತೆ. ಆ ಮುಖಾಂತರ ಬಿಜೆಪಿಯ ಲೆಕ್ಕಾಚಾರದಲ್ಲಿ ಮತ್ತಷ್ಟು ಹೆಚ್ಚಳ ಆಗ್ಬೋದು ಅನ್ನೋದು ಬಿಜೆಪಿಯ ಆಸ್ತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು 15 ಜಿಲ್ಲೆಗಳನ್ನು ಕವರ್ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಚಾಮರಾಜನಗರ ಜಿಲ್ಲೆಯ ಸಂತೇಮರನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಆ ಮುಖಾಂತರ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ಅಷ್ಟು ತಾಲೂಕುಗಳ ಜನರನ್ನ ಅಲ್ಲಿ ಸೇರಿಸಲಿಕ್ಕೆ ಸೂಚನೆಯನ್ನು ನೀಡಿದ್ದಾರೆ. ಒಟ್ಟಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಹಳೆ ಮೈಸೂರು ಭಾಗ, ಕರಾವಳಿ ಕರ್ನಾಟಕ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕವು ಸೇರಿದಂತೆ ಒಟ್ಟಾರೆ 15 ರ್ಯಾಲಿಗಳ ಮುಖಾಂತರ ಪ್ರತಿದಿನ 2 ರ್ಯಾಲಿಗಳ ಮುಖಾಂತರ 5 ದಿನಗಳ ಕಾಲ 15 ಜಿಲ್ಲೆಗಳನ್ನು ಕವರ್ ಮಾಡ್ತಿದ್ದಾರೆ. 100ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳ ಜನರನ್ನ ಕರೆಸಿ ಅವರ ಮುಂದೆ ಭಾಷಣವನ್ನು ಮಾಡಲಿದ್ದಾರೆ. ಒಟ್ಟಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಥಳೀಯ ವಿಚಾರಗಳಿಗೆ ಆದ್ಯತೆಯನ್ನು ಕೊಡ್ತಾರ, ರಾಷ್ಟ್ರೀಯ ವಿಚಾರಗಳಿಗೆ ಆದ್ಯತೆಯನ್ನು ಕೊಡ್ತಾರ, ಒಟ್ಟಾರೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಆದ್ಯತೆಯನ್ನು ಕೊಡ್ತಾರ. ಈಗಾಗಲೇ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ನಿರಂತರವಾಗಿರುವಂಥದ್ದು. 3727 ರೈತರು ಈಗಾಗಲೇ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವುದು. ಹಾಗಾಗಿ ಸಾಲ ಮನ್ನಾಕ್ಕೆ ಸಂಬಂಧಪಟ್ಟ ಘೋಷಣೆಯನ್ನು ಮಾಡ್ತಾರ. ಒಟ್ಟಾರೆ ಕನ್ನಡದ ಅಸ್ಮಿತೆ ಬಗ್ಗೆ ಮಾತನಾಡ್ತಾರೆ ಅನ್ನೋದು ಈಗ ಕುತೂಹಲಕರ ಸಂಗತಿಯಾಗಿದೆ. ಯಾಕಂತ ಹೇಳಿದ್ರೆ ಈಗ ಬಿಜೆಪಿಗೆ ಉಳಿದಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಎಂಬ ಆಕ್ಸಿಜನ್. ಹಾಗಾಗಿ ಈ ಆಕ್ಸಿಜನ್ ಬಿಜೆಪಿಯವರನ್ನ ಶಕ್ತಿ ತುಂಬುತ್ತಾ ಮತ್ತು ಅದು ಮತಗಳಾಗಿ ಪರಿವರ್ತನೆ ಆಗ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸೌಮ್ಯಮಳಲಿ ಚಿದಾನಂದ್, ನೀವು ಆಗ್ಲೇ ಆರಂಭದಲ್ಲಿ ಹೇಳಿದ್ರಿ ಗೇಮ್ ಚೇಂಜರ್ ಪ್ರಧಾನಿ ನರೇಂದ್ರ ಮೋದಿ ಅಂತ. ಇನ್ನು ಮತ್ತೊಂದು ಕಡೆ ನಾವು ನೋಡಬಹುದು, ಏನೇ ಮಾಡಿದ್ರೂ ಕೂಡ ಬಿಜೆಪಿಗೆ ಅದು ಪ್ಲಸ್ ಪಾಯಿಂಟ್ ಆಗ್ತಾ ಇಲ್ಲ. ಹೀಗಾಗಿ ಫೈನಲಿ ಉಳಿದಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ಕರೆಸಿ ಪ್ರಚಾರ ಮಾಡಿಸುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಈ ಬಾರಿ ಚುನಾವಣೆಯಲ್ಲಿ ಅಂತ? ಸೌಮ್ಯಮಳಲಿ
ಈ ದೇಶದ ಜನ ಭಾಷಣಕ್ಕೆ ಓಟ್ ಕೊಡ್ತಾರೆ ಅಂತ ಹೇಳಿದ್ರೆ ಅದು 2014ರ ಲೋಕಸಭಾ ಚುನಾವಣೆ ಸಾಕ್ಷಿ. ಯಾಕಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ಎಲ್ಲಿ ಬರೀ ಭಾಷಣದಿಂದಲೇ ಇಡೀ ಮೇನಿಯವನ್ನ ಸೃಷ್ಟಿ ಮಾಡಿದ್ರು, ಆ ಮುಖಾಂತರ ಬಿಜೆಪಿ ವಿಜಯ ಪತಾಕೆಯನ್ನು ಹಾರಿಸಿತು. ಅದೇ ರೀತಿ ದಕ್ಷಿಣ ಭಾರತದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ಹವಾ ನಡೀತಾ ಅವರ ಭಾಷಣಕ್ಕೆ ಜನರು ಮರಳಾಗಿ ಮತ ಹಾಕ್ತಾರೆ ಅನ್ನೋದು ಕೂಡ ಸದ್ಯದ ಕುತೂಹಲದ ಪ್ರಶ್ನೆ. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಜನರು ಪ್ರಧಾನಿ ನರೇಂದ್ರ ಮೋದಿಯವರ ಭಾಷಣಕ್ಕೆ ಮತ ಹಾಕ್ತಾರಾ ಅಥವಾ ನರೇಂದ್ರ ಮೋದಿಯವರ ಭಾಷಣ ಕೇಳಲು ಬರುವಂತವರು ಬಿಜೆಪಿ ಕಾರ್ಯಕರ್ತರೇ ಆಗಿರ್ತಾರಾ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಒಂದು ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರ ಭಾಷಣದಿಂದ ಬಿಜೆಪಿಗೆ ಎಲ್ಲೋ ಒಂದು ಕಡೆ ಶಕ್ತಿ ಬರುತ್ತೆ ಮತ್ತು ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಅದು ಬಿಜೆಪಿಯ ಒಂದು ಅದೃಷ್ಟ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆದರೆ ರಾಜ್ಯದ ಜನತೆ ಪ್ರಧಾನಿ ನರೇಂದ್ರ ಮೋದಿಯವರ ಭಾಷಣವನ್ನು ಕೇಳಿ ಎಷ್ಟು ಮಟ್ಟಿಗೆ ಓಟ್ ಹಾಕ್ತಾರೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆ. ಸೌಮ್ಯ ಮಳಲಿ. ಧನ್ಯವಾದ ಚಿದಾನಂದ್.